ಕೈಕೇಯಿಯು ರಾಮನ ವಿಷಯದಲ್ಲಿ ಎಷ್ಟೇ ಅಕ್ಕರೆಯಿಂದ ಇದ್ದರೂ ವಾಕ್ಯ ವಿಶಾರದಳಾದಂತಹ ಮಂಥರೆಯು ಭರತನ ತಾಯಿಯ ಮನಸ್ಸನ್ನು ಕದಡಿಯೇ ಬಿಟ್ಟಳು. ಮಂಥರೆಯು ಹೀಗೆ ಹೇಳಿದ ನಂತರ ಕೈಕೇಯಿಯು ಕೋಪದಿಂದ ಕೆಂಡದಂತೆ ಕೆಂಪಾದ ಮುಖಭಾವವನ್ನು ಹೊಂದಿದವಳಾಗಿ ಸುದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಮಂಥರೆಗೆ ಹೇಳುತ್ತಾಳೆ, ಮಂಥರೆ, ನನ್ನ ಸಾಹಸವನ್ನಾದರೂ ನೋಡು. ಈಗಲೇ ನಾನು ಬಹಳ ಶೀಘ್ರವಾಗಿಯೇ ರಾಮನನ್ನು ಅಯೋಧ್ಯೆಯಿಂದ ಕಾಡಿಗೆ ಓಡಿಸಿಬಿಡುತ್ತೇನೆ. ಅಷ್ಟೇ ಶೀಘ್ರವಾಗಿ ಭರತನನ್ನು ಯುವರಾಜ ಪದವಿಯಲ್ಲಿಯೂ ಅಭಿಷೇಚಿಸುತ್ತೇನೆ. ಯಾವ ಉಪಾಯದಿಂದ ಭರತನು ರಾಜ್ಯವನ್ನು ಪಡೆಯಲು ಸಾಧ್ಯವಾಗುವುದು ಎಂಬುದನ್ನು ಈಗಲೇ ಯೋಚಿಸಿ ಹೇಳು. ರಾಮನು ಮಾತ್ರ ಯಾವುದೇ ಕಾರಣದಿಂದಲೂ ರಾಜ್ಯವನ್ನು ಪಡೆದುಕೊಳ್ಳಬಾರದು. ಕೈಕೇಯಿಯು ಹೀಗೆ ಹೇಳಿದ ತಕ್ಷಣವೇ ಪಾಪಾತ್ಮಳಾದ ಮಂಥರೆಗೆ ಅಮಿತವಾದಂತಹ ಆನಂದ ಉಂಟಾಯಿತು. ರಾಮಾಭಿಷೇಕ ರೂಪವಾದ ಪ್ರಯೋಜನವನ್ನು ವಿನಾಶಗೊಳಿಸುತ್ತಾ ಹೇಳುತ್ತಾಳೆ, ಕೈಕೇಯಿ, ಅಬ್ಬಾ, ಈಗಲಾದರೂ ನಾನು ಹೇಳಿದ್ದು ನಿಜ ಎಂದು ನೀನು ಮನಗಂಡೆಯಲ್ಲವೇ? ನಿನ್ನ ಮಗನಾದ ಭರತನು ಈ ಅಖಂಡ ಸಾಮ್ರಾಜ್ಯವನ್ನು ಯಾವ ಉಪಾಯದಿಂದ ಪಡೆಯುವನೆಂಬುದನ್ನು ಹೇಳುತ್ತೇನೆ ಕೇಳು. ಅದು ಸರಿ, ನಿನಗೆ ಈ ಉಪಾಯವು ತಿಳಿಯದೆ? ಅದು ನಿನ್ನ ಸ್ಮರಣೆಯಲ್ಲಿಯೂ ಇಲ್ಲವೇ? ಜ್ಞಾಪಕದಲ್ಲಿದ್ದರೂ ನನ್ನಿಂದ ಮರೆಮಾಚುತ್ತಿದ್ದೀಯಾ? ನಿನ್ನ ಹಿರಿಮೆಯನ್ನು ತೋರ್ಪಡಿಸಿಕೊಳ್ಳಲು ಆ ವಿಷಯವನ್ನು ನೀನೇ ನನಗೆ ಹಲವಾರು ಬಾರಿ ಹೇಳಿದ್ದಿ. ಈಗ ಅದೇ ವಿಷಯವನ್ನು ನನ್ನಿಂದ ಕೇಳಬೇಕೆಂದು ಬಯಸಿದ್ದೀಯಾ? ಆ ವಿಷಯವನ್ನು ನಾನೇ ಹೇಳಬೇಕು, ನಾನು ಹೇಳಿದ್ದನ್ನು ನೀನು ಕೇಳಬೇಕು ಎಂಬ ಅಭಿಲಾಷೆಯು ನಿನಗೆ ಇರುವುದಾದರೆ ಹಾಗೆಯೇ ಆಗಲಿ. ನೀನು ನನಗೆ ಈ ಹಿಂದೆ ಹಲವು ಬಾರಿ ಹೇಳಿರುವ ವಿಷಯವನ್ನೇ ಈಗ ನಿನ್ನೊಡನೆ ಹೇಳುತ್ತೇನೆ. ಇದನ್ನು ಕೇಳಿದ ಮೇಲಾದರೂ ಆ ಉಪಾಯದಿಂದ ನಮ್ಮ ಈ 2 ಕಾರ್ಯಗಳನ್ನು ಸಾಧಿಸಲು ಸಾಧ್ಯವಾಗುವುದೇ ಎಂಬುದನ್ನು ನೀನೇ ವಿಮರ್ಶಿಸು. ಹಾಸಿಗೆಯ ಮೇಲೆ ಕಾಲು ಚಾಚಿಕೊಂಡು ಮಲಗಿ ಮಂಥರೆಯ ಮಾತನ್ನು ಕೇಳುತ್ತಿದ್ದಂತಹ ಕೈಕೇಯಿಯು ಹಾಸಿಗೆಯಿಂದ ಸ್ವಲ್ಪ ಮೇಲೆದ್ದು ಕುಬ್ಜೆಗೆ ಹೇಳ್ತಾಳೆ, ಹೇಳು ಮಂಥರೆ, ಬೇಗ ಹೇಳು. ಯಾವ ಉಪಾಯದಿಂದ ಭರತನಿಗೆ ಈ ರಾಜ್ಯವು ಲಭಿಸುವಂತೆ, ರಾಮನಿಗೆ ಪಟ್ಟಾಭಿಷೇಕವಾಗದಂತೆ ಮಾಡಬಹುದು ಎಂಬುದನ್ನು ಹೇಳು. ಕೈಕೇಯಿಯು ಹೀಗೆ ಹೇಳುತ್ತಿದ್ದಾಗಲೇ ಪಾಪದರ್ಶಿನಿಯಾದ ಮಂಥರೆಯು ರಾಮನ ಪಟ್ಟಾಭಿಷೇಕ ಎಂಬ ಪ್ರಯೋಜನವನ್ನು ವಿನಾಶಗೊಳಿಸುತ್ತಾ ಹೇಳುತ್ತಾಳೆ, ಕೈಕೇಯಿ, ಹಿಂದೆ ದೇವಾಸುರ ಯುದ್ಧವು ನಡೆದ ಸಮಯದಲ್ಲಿ ಇಂದ್ರನಿಗೆ ಸಹಾಯ ಮಾಡುವ ಉದ್ದೇಶದಿಂದ ಅವನ ಪ್ರಾರ್ಥನೆಯನ್ನು ಅಂಗೀಕರಿಸಿ ನಿನ್ನ ಪತಿಯಾದ ದಶರಥನು ಅನೇಕ ಸಾಮಂತ ರಾಜರೊಡನೆ ನಿನ್ನನ್ನೂ ಕರೆದುಕೊಂಡು ದಕ್ಷಿಣ ದಿಕ್ಕಿಗೆ ಹೊರಟು ದಂಡಕಾರಣ್ಯದ ಮಧ್ಯದಲ್ಲಿ ಇದ್ದಂತಹ ತಿಮಿಧ್ವಜ ಎಂಬ ರಾಕ್ಷಸನ ರಾಜಧಾನಿಯಾದ ವೈಜಯಂತವೆಂದು ಪ್ರಸಿದ್ಧವಾಗಿದ್ದ ಪಟ್ಟಣಕ್ಕೆ ಹೋದ. ತಿಮಿಧ್ವಜನು ಶಂಬರನೆಂಬ ಹೆಸರಿನಿಂದಲೂ ವಿಖ್ಯಾತನಾಗಿದ್ದನು. ಅವನು ರಾಕ್ಷಸರ ಪ್ರಮುಖನಾಗಿ ಇದ್ದುದಲ್ಲದೆ ಅನೇಕಾನೇಕ ಮಾಯೆಗಳನ್ನೂ ತಿಳಿದವನಾಗಿದ್ದ. ಅವನು ದೇವತೆಗಳೆಲ್ಲರನ್ನೂ ಸೋಲಿಸಿ ಇಂದ್ರನೊಡನೆ ನೇರವಾಗಿ ಯುದ್ಧಕ್ಕೆ ಹೋದನು. ಆ ಸಂಗ್ರಾಮದಲ್ಲಿ ಶಸ್ತ್ರಗಳ ಘಾತಗಳಿಗೆ ಒಳಗಾಗಿ ಕ್ಷತ ವಿಕ್ಷತರಾಗಿ ಯುದ್ಧರಂಗದಲ್ಲಿ ಪ್ರಜ್ಞಾಹೀನರಾಗಿ ಬಿದ್ದಿದ್ದ ಇಂದ್ರನ ಸೈನಿಕರನ್ನು ರಾಕ್ಷಸರು ರಾತ್ರಿಯಲ್ಲಿ ಬಂದು ಕೊಂದು ಹಾಕುತ್ತಿದ್ದರು. ಆ ಸಮಯದಲ್ಲಿ ಇಂದ್ರನ ಸಹಾಯಕ್ಕೆಂದು ಹೋದ ಮಹಾಬಾಹುವಾದ ದಶರಥನು ರಾಕ್ಷಸನೊಡನೆ ಬಹುಘೋರವಾದ ಯುದ್ಧವನ್ನು ಮಾಡಿದ. ರಾಕ್ಷಸರ ಶಸ್ತ್ರಗಳ ಸತತ ಪ್ರಹಾರದಿಂದಾಗಿ ದಶರಥನ ಸರ್ವಾಂಗಗಳೂ ನುಚ್ಚು ನೂರಾದವು. ಶರೀರಾದ್ಯಂತವೂ ಕ್ಷತ ವಿಕ್ಷತನಾಗಿದ್ದ ದಶರಥ ರಾಜನನ್ನು ಅಂದು ರಾತ್ರಿ ರಾಕ್ಷಸರು ಕೊಂದೇ ಬಿಡುತ್ತಿದ್ದರು. ಅಂತಹ ಒಂದು ಮಹಾ ವಿಪತ್ತು ರಾಜನಿಗೆ ಒದಗಿದ್ದಾಗ ರಾಜನು ಪ್ರಜ್ಞಾಹೀನನಾಗಿ ರಥದಲ್ಲಿ ಬಿದ್ದಿದ್ದ ವೇಳೆಯಲ್ಲಿ
ನೀನು ಯುದ್ಧರಂಗದಿಂದ ರಾಜನನ್ನು ಬೇರೆಯ ಕಡೆಗೆ ಒಯ್ದು ಅವನನ್ನು ರಕ್ಷಿಸಿದೆ. ಶೈತ್ಯೋಪಚಾರಾದಿಗಳನ್ನು ಮಾಡಿದ ನಂತರ ರಾಜನಿಗೆ ಪ್ರಜ್ಞೆಯು ಬಂದಿತು. ನೀನು ಮಾಡಿದ ಸಾಹಸ ಕಾರ್ಯವು ಅವನಿಗೆ ತಿಳಿಯಿತು. ಸುಪ್ರೀತನಾದ ಅವನು ನಿನಗೆ 2 ವರಗಳನ್ನು ಕೊಟ್ಟನು. ಯದಾ ಇಚ್ಛೇಯಂ ತದಾ ವರವು ಗೃಹಣೀಯಾಂ. ಯಾವಾಗ ಬಯಸುತ್ತೀಯೋ ಆಗ ನಾನು ನಿನ್ನಿಂದ 2 ವರಗಳನ್ನೂ ಪಡೆದುಕೊಳ್ಳುತ್ತೇನೆ ಎಂದು ನೀನು ಅವನಿಗೆ ಹೇಳಿದೆ. ರಾಜನು ಹಾಗೆಯೇ ಆಗಲಿ ಎಂದ. ಆ ವಿಷಯವು ನನಗೇನೂ ತಿಳಿದಿರಲಿಲ್ಲ. ನೀನೇ ಎಲ್ಲವನ್ನೂ ಹಿಂದೆ ನನಗೆ ಹೇಳಿದ್ದಿ. ನಿನ್ನ ಮೇಲೆ ನನಗಿರುವ ಪ್ರೀತಿಯ ವಿಶೇಷದಿಂದಾಗಿ ನೀನು ಅಂದು ಹೇಳಿದ ನಿನ್ನ ಭಾಗ್ಯೋದಯಕ್ಕೆ ಕಾರಣಭೂತವಾದ ಆ ಪ್ರಸಂಗವನ್ನು ನಾನು ಯಾವಾಗಲೂ ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳುತ್ತಲೇ ಇದ್ದೆ. ಈಗ ನೀನು ನಿನ್ನ ಆ ವರಗಳ ಬಲದಿಂದ ದಶರಥನನ್ನು ಬಲಾತ್ಕರಿಸಿ ರಾಮನ ಅಭಿಷೇಕಕ್ಕೆ ಸಿದ್ಧವಾಗಿರುವ ಸಂಭಾರಗಳೆಲ್ಲವನ್ನು ಹಿಂದಿರುಗಿಸುವ ಕಾರ್ಯ ಮಾಡು. ರಾಮನ ಪಟ್ಟಾಭಿಷೇಕಕ್ಕೆ ಅವಕಾಶ ಕೊಡಬೇಡ. ನಿನಗೆ ರಾಜನು 2 ವರಗಳನ್ನು ಕೊಟ್ಟಿದ್ದಾನಷ್ಟೇ. ಭರತನಿಗೆ ರಾಜ್ಯದ ಪಟ್ಟಾಭಿಷೇಕವಾಗಬೇಕೆಂಬ ಮೊದಲನೆಯ ವರವನ್ನು, 14 ವರ್ಷಗಳ ಕಾಲ ರಾಮನನ್ನು ಕಾಡಿಗೆ ಕಳುಹಿಸಬೇಕೆಂಬ 2ನೆಯ ವರವನ್ನು ಕೇಳಿಬಿಡು. 14 ವರ್ಷಗಳ ಕಾಲ ರಾಮನನ್ನು ಕಾಡಿಗೆ ಕಳುಹಿಸಿ ಇಂದಿನಿಂದಲೇ ರಾಜ್ಯ ಪರಿಪಾಲನೆ ಮಾಡುವ ಭರತನ ವಿಷಯದಲ್ಲಿ ಪ್ರಜೆಗಳಿಗೆ ಕಾಲಾನುಕ್ರಮವಾಗಿ ಅನುರಾಗವು ಬೆಳೆದೇ ಬೆಳೆಯುತ್ತದೆ. ಆ ವೇಳೆಗೆ ರಾಮನ ನೆನಪು ಪ್ರಜೆಗಳಿಗೆ ಇಲ್ಲದೆಯೇ ಹೋಗಬಹುದು. ಭರತನ ಮೇಲಿನ ಪ್ರೀತಿಯೇ ಪ್ರಜೆಗಳಲ್ಲಿ ಸ್ಥಿರವಾಗಿ ಉಳಿದು 14 ವರ್ಷಗಳು ಕಳೆದ ಮೇಲೂ ಭರತನೇ ರಾಜನಾಗಿ ಮುಂದುವರಿಯಲು ಅವಕಾಶವಾಗುತ್ತದೆ. ಅಶ್ವಪತಿಯ ಮಗಳೇ, ಈಗಲೇ ನೀನು ಕೋಪದ ಮನೆಯನ್ನು ಪ್ರವೇಶಿಸಿಬಿಡು. ಕೋಪಗೊಂಡಿರುವವಳಂತೆ ನಟಿಸು. ಇದಕ್ಕೆ ಪೂರಕವಾಗಿ ಆಸ್ತರಣವಿಲ್ಲದ ಬರಿಯ ನೆಲದ ಮೇಲೆ ಮಲಗು. ಹಳೆಯದಾದ ಮತ್ತು ಕೊಳೆಯಾಗಿರುವ ಸೀರೆಯನ್ನು ಉಟ್ಟುಕೋ. ರಾಜನು ಬಂದನೆಂದರೆ ಅವನ ಕಡೆಗೆ ತಿರುಗಿಯೂ ನೋಡಬೇಡ. ಅವನೊಡನೆ ಮಾತನ್ನೂ ಆಡಬೇಡ. ರಾಜನು ಬಂದುದನ್ನು ನೋಡಿ ನೆಲದ ಮೇಲೆ ಹೊರಳಾಡುತ್ತಾ ಶೋಕವನ್ನು ವ್ಯಕ್ತಪಡಿಸು. ಗಟ್ಟಿಯಾಗಿ ರೋದನ ಮಾಡು. ನೀನು ನಿನ್ನ ಪತಿಗೆ ಅತ್ಯಂತ ಪ್ರೀತಿ ಪಾತ್ರಳಾದ ಪತ್ನಿಯಾಗಿರುವೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ನಿನ್ನ ಸಲುವಾಗಿ, ನಿನಗೆ ಪ್ರೀತಿಯನ್ನುಂಟು ಮಾಡುವ ಸಲುವಾಗಿ ನಿನ್ನ ಗಂಡನು ಅಗ್ನಿ ಪ್ರವೇಶವನ್ನಾದರೂ ಮಾಡುತ್ತಾನೆ. ನಿನಗೆ ಕೋಪ ಬರುವಂತೆ ನಡೆದುಕೊಳ್ಳಲು ಮತ್ತು ಕೋಪಗೊಂಡ ನಿನ್ನನ್ನು ನೋಡಲು ಅವನಿಂದ ಸರ್ವಥಾ ಸಾಧ್ಯವಾಗುವುದೇ ಇಲ್ಲ. ನೀನು ಸಂತೋಷವಾಗಿರುವುದನ್ನೇ ಅವನು ಸದಾ ಬಯಸುತ್ತಾನೆ. ನಿನಗೆ ಪ್ರಿಯವನ್ನುಂಟು ಮಾಡಲು ಅಥವಾ ಸಂತೋಷವನ್ನುಂಟು ಮಾಡಲು ಪ್ರಾಣಗಳನ್ನಾದರೂ ತ್ಯಜಿಸಬಲ್ಲನು. ನಿನ್ನ ಮಾತನ್ನು ಅತಿಕ್ರಮಿಸಿ ನಡೆಯಲು ಕೂಡ ರಾಜ ಶಕ್ತನಲ್ಲ. ಮಂದ ಸ್ವಭಾವದವಳೇ, ನಿನ್ನ ಸೌಂದರ್ಯದ ಪ್ರಭಾವ ಎಷ್ಟು ಎಂಬುದನ್ನಾದರೂ ಮನಗಾಣು. ರಾಜನನ್ನು ಹೇಳಿದ ಹಾಗೆ ಕೇಳುವಂತೆ ಮಾಡುವ ಅಪಾರವಾದ ಶಕ್ತಿಯೂ ನಿನ್ನಲ್ಲಿದೆ. ಈ ಸಮಯದಲ್ಲಿ ಅವನು ನಿನಗೆ ವಿಧವಿಧವಾದ ಬಹುಮೂಲ್ಯವಾದ ಅಪಾರವಾದ ಮಣಿ, ಮುತ್ತು, ಸುವರ್ಣ, ರತ್ನಗಳನ್ನು ಕೊಡಬಹುದು. ಅದಕ್ಕೆ ನೀನು ಮನಸೋತು ಬಿಡಬೇಡ. ಮಹಾಭಾಗಳೇ, ದೇವಾಸುರ ಯುದ್ಧ ಸಮಯದಲ್ಲಿ ದಶರಥನು ಯಾವ 2 ವರಗಳನ್ನು ಕೊಟ್ಟಿದ್ದನೋ ಆ ವರಗಳನ್ನು ನೆನಪು ಮಾಡಿಕೊಡು. ಆ ವರಗಳ ಪ್ರಯೋಜನವು ನಿನ್ನ ಕೈಬಿಟ್ಟು ಹೋಗಬಾರದು. ಆ ವರಗಳ ಪ್ರಯೋಜನವನ್ನು ಈ ಸಮಯದಲ್ಲಿ ನೀನು ಪಡೆದುಕೊಳ್ಳಲೇಬೇಕು. ರಾಜನು ತಾನಾಗಿಯೇ ಬಂದು ಅಳುತ್ತಾ ಹೊರಳಾಡುತ್ತಿರುವ ನಿನ್ನನ್ನು ಎಬ್ಬಿಸಿ ಸಮಾಧಾನಗೊಳಿಸಲು ಪ್ರಯತ್ನಿಸಿದಾಗ ನೀನು ಆ 2 ವರಗಳ ವಿಷಯವನ್ನು ಅವನ ಜ್ಞಾಪಕಕ್ಕೆ ತರಬೇಕು ಮತ್ತು ಆ ವರಗಳನ್ನು ನೆರವೇರಿಸಿಕೊಡುವೆನೆಂದು ಅವನಿಂದ ಪುನಃ ಪ್ರತಿಜ್ಞೆ ಮಾಡಿಸಿಕೊಳ್ಳಬೇಕು. ಆ ನಂತರವೇ ನೀನು ವರಗಳ ಸ್ವರೂಪ ಏನು ಎಂಬುದನ್ನು ಹೊರಗೆಡಹಬೇಕು. ರಾಜಶ್ರೇಷ್ಠನೇ, ಮೊದಲನೆಯ ವರವಾಗಿ ರಾಮನನ್ನು 14 ವರ್ಷಗಳ ಕಾಲ ಅರಣ್ಯಕ್ಕೆ ಕಳುಹಿಸು. 2ನೆಯ ವರವಾಗಿ ಭರತನನ್ನು ಈ ಭೂಮಂಡಲಕ್ಕೆ ರಾಜನನ್ನಾಗಿ ಮಾಡು. ಕೈಕೇಯಿ
14 ವರ್ಷಗಳ ಕಾಲ ರಾಮನು ಕಾಡಿಗೆ ಹೋಗಲಾಗಿ ಭರತನು ಸುವ್ಯವಸ್ಥಿತವಾದ ರಾಜ್ಯದ ಆಡಳಿತದಿಂದ ವೃದ್ಧಿಯನ್ನು ಹೊಂದುತ್ತಾನೆ. ಪ್ರಜೆಗಳ ಮಧ್ಯದಲ್ಲಿ ಚೆನ್ನಾಗಿ ಬೇರೂರುತ್ತಾನೆ. ಸಮೃದ್ಧಿಯನ್ನು ಹೊಂದಿದ ನಂತರ ಮತ್ತು ಪ್ರಜೆಗಳ ಮನಸ್ಸಿನಲ್ಲಿ ಸ್ಥಾನವನ್ನು ಕಲ್ಪಿಸಿಕೊಂಡ ನಂತರ 14 ವರ್ಷಗಳನ್ನು ಕಳೆದು ಬರುವ ರಾಮನ ಸ್ಮರಣೆಯು ಪ್ರಜೆಗಳಿಗೆ ಇರಲಾರದು. ಹೀಗಾಗಿ ನಿನ್ನ ಮಗನು ಉಳಿದ ಆಯುಷ್ಯದ ಭಾಗವನ್ನು ರಾಜನಾಗಿಯೇ ಕಳೆಯುತ್ತಾನೆ. ದೇವಿ, ಹಾಗಾಗಿ ಕನಿಕರಕ್ಕೆ ಸ್ವಲ್ಪವಾದರೂ ಎಡೆ ಮಾಡಿಕೊಡದೆ ರಾಮನನ್ನು ಅರಣ್ಯಕ್ಕೆ ಕಳುಹಿಸಬೇಕು ಎನ್ನುವ ಆ 2ನೆಯ ವರವನ್ನು ನೀನು ಯಾಚಿಸಲೇಬೇಕು. ಹೀಗೆ ಮಾಡುವುದರಿಂದ ನಿನ್ನ ಮತ್ತು ನಿನ್ನ ಪುತ್ರನ ಸರ್ವಾರ್ಥಗಳೂ ಸಿದ್ಧಿಸುತ್ತವೆ. ಹೀಗೆ 14 ವರ್ಷಗಳ ಕಾಲ ಕಾಡಿಗೆ ಕಳುಹಿಸಲ್ಪಡುವ ರಾಮನು ಹಿಂದಿರುಗಿ ಬಂದ ನಂತರ ಪ್ರಜೆಗಳಿಗೆ ಅಪ್ರಿಯನಾಗುತ್ತಾನೆ. ಅವನನ್ನು ಕೇಳುವವರೇ ಇರುವುದಿಲ್ಲ. ಹತಶತ್ರುವಾದ ನಿನ್ನ ಮಗನು ಚಿರಕಾಲ ರಾಜನಾಗಿರುತ್ತಾನೆ. ರಾಮನು 14 ವರ್ಷಗಳ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಹಿಂದಿರುಗುವ ವೇಳೆಗೆ ನಿನ್ನ ಮಗನು ಮಂತ್ರಿ, ಸೇನಾಪತಿ, ಪುರೋಹಿತರಲ್ಲಿಯೂ ಪ್ರಜೆಗಳಲ್ಲಿಯೂ ಬೇರೂರಿರುತ್ತಾನೆ. ಅವರಲ್ಲಿ ತನ್ನ ಪ್ರಭಾವವನ್ನು ಬೆಳೆಸಿಕೊಂಡಿರುತ್ತಾನೆ. ದೇಶದ ಮುಖ್ಯವಾದ ಅಧಿಕಾರಿಗಳನ್ನು ಭರತನು ತನ್ನ ಕಡೆಗೆ ಮಾಡಿಕೊಂಡಿರುತ್ತಾನೆ. ಜಿತೇಂದ್ರಿಯನಾಗಿರುವ ಅವನು ಸ್ನೇಹಿತರೊಡನೆ ವಿಶ್ವಾಸವನ್ನು ಗಳಿಸಿರುತ್ತಾನೆ. ರಾಮಾಭಿಷೇಕಕ್ಕೆಂದು ಸಿದ್ಧ ಮಾಡಿರುವ ಈ ಕಾಲವು ವರಗಳ ಯಾಚನೆಗೆ ಸರಿಯಾದ ಕಾಲವಾಗಿದೆ. ಹಾಗಾಗಿ ನೀನು ನಿನ್ನ ಮನಸ್ಸಿನ ಭಯವನ್ನು ದೂರೀಕರಿಸಿ ರಾಜನನ್ನು ರಾಮಾಭಿಷೇಕದ ಸಂಕಲ್ಪದಿಂದ ಬಲಾತ್ಕಾರವಾಗಿಯೇ ಆದರೂ ವಿಮುಖನಾಗುವಂತೆ ಮಾಡಿಬಿಡು. ಮಂಥರೆಯ ಈ ಬಗೆಯ ಯುಕ್ತಿಯುಕ್ತವಾದ ಚತುರತೆಯ ಮಾತುಗಳಿಂದ ರಾಮನ ವಿಷಯದಲ್ಲಿ ಪರಿಶುದ್ಧ ಅಂತಃಕರಣ ಆಗಿದ್ದಂತಹ ಕೈಕೇಯಿಯು ಪೂರ್ಣವಾಗಿ ಪರಿವರ್ತನೆ ಹೊಂದಿಯೇ ಬಿಟ್ಟಳು. ಮಂಥರೆಯ ಅನರ್ಥಕರವಾದ ಸಲಹೆಯೇ ಸಾಧುವಾಗಿದೆ ಎಂದು ಅದನ್ನು ಪರಿಗ್ರಹಿಸಿದಳು. ಅವಳ ಮಾತನ್ನು ಸಂಪೂರ್ಣವಾಗಿ ನಂಬಿಬಿಟ್ಟಳು. ಇಂತಹ ಅಮೋಘವಾದ ಸಲಹೆಯನ್ನು ನೀಡಿದುದಕ್ಕಾಗಿ ಕೈಕೇಯಿಯು ಸಂತಸಗೊಂಡಳು. ಅವಳ ಯುಕ್ತಿಯುಕ್ತವಾದ ಮಾತನ್ನು ಕೇಳುತ್ತಿದ್ದಂತೆಲ್ಲ ಕೈಕೇಯಿಯು ದಾರಿ ತಪ್ಪಿದ ಹೆಣ್ಣು ಕುದುರೆಯಂತಾದಳು. ನೋಡಲು ಕಡು ಚೆಲುವೆಯಾಗಿದ್ದ ಅವಳು ಮಂಥರೆಯ ಬುದ್ಧಿಶಕ್ತಿಯ ವಿಷಯವಾಗಿ ಆಶ್ಚರ್ಯಗೊಂಡು ಹೇಳಿದಳು, ಕುಬ್ಜೆ, ನೀನು ಇಷ್ಟೊಂದು ಚತುರೆ ಎಂಬುದನ್ನು ಮತ್ತು ಸಮಯೋಚಿತವಾಗಿ ಅತಿ ಉತ್ಕೃಷ್ಟವಾದ ಮತ್ತು ಶ್ರೇಷ್ಠವಾದ ಮಾತುಗಳನ್ನಾಡುವೆ ಎಂಬುದನ್ನು ನಾನು ತಿಳಿದೇ ಇರಲಿಲ್ಲ. ಈ ಪೃಥ್ವಿಯಲ್ಲಿರುವ ಕುಳ್ಳರಲ್ಲಿಯೇ ನೀನು ಪರಮಶ್ರೇಷ್ಠಳಾಗಿರುವೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ನೀನು ನಿಶ್ಚಯವಾಗಿಯೂ ನನ್ನ ಹಿತಕ್ಕಾಗಿಯೇ ನಿತ್ಯವೂ ನಿಯುಕ್ತಳಾಗಿರುವೆ. ನನಗೆ ಹಿತಚಿಂತಕಳೆಂದರೆ ನೀನೊಬ್ಬಳೇ ಸರಿ. ನೀನು ನನಗೆ ತಿಳಿಯ ಹೇಳದಿದ್ದರೆ ರಾಜನ ಕೃತ್ರಿಮ ಸಂಧಾನವನ್ನು ಅರಿತುಕೊಳ್ಳಲು ನನಗೆ ಸಾಧ್ಯವಾಗುತ್ತಲೇ ಇರಲಿಲ್ಲ. ಪ್ರಿಯ ಸಖಿ, ಪ್ರಪಂಚದಲ್ಲಿ ಬಹುಮಂದಿ ಕುಳ್ಳರಿದ್ದಾರೆ. ಅವರ ಅವಯವಗಳೆಲ್ಲವೂ ವಕ್ರವಾಗಿರುತ್ತವೆ. ನೋಡಲು ಕೂಡ ಅತಿ ಅಸಹ್ಯರಾಗಿ ಕಾಣುತ್ತಾರೆ. ಆದರೆ ನೀನು ಹಾಗಲ್ಲ. ಗಾಳಿಯ ಆಘಾತಕ್ಕೆ ಸಿಕ್ಕಿ ಬಗ್ಗಿರುವ ಕಮಲ ಪುಷ್ಪದಂತೆ ನಿನ್ನ ಬೆನ್ನು ಸ್ವಲ್ಪ ಗೂನಾಗಿದೆ. ಆದರೂ ನೀನು ನೋಡಲು ಕಡು ಚೆಲುವೆಯಾಗಿದ್ದಿ. ಪ್ರಿಯದರ್ಶನಳು, ನೋಡುತ್ತಿದ್ದರೆ ಮತ್ತೂ ನೋಡಬೇಕು ಎನಿಸುತ್ತದೆ. ನಿನ್ನ ವಕ್ಷಸ್ಥಳವು ಭುಜಗಳವರೆಗೂ ಉನ್ನತವಾಗಿ ವ್ಯಾಪಿಸಿಕೊಂಡಿದೆ. ನಿನ್ನ ವಕ್ಷಸ್ಥಳದ ಔನ್ನತ್ಯವನ್ನು ಕಂಡು ನಾಚಿ ಸಂಕಟದಿಂದ ಕೃಶವಾಗಿ ಹೋಗಿರುವುದೋ ಎಂಬಂತಿದೆ ನಿನ್ನ ಸುಂದರವಾದ ನಾಭಿಯಿಂದ ಕೂಡಿರುವ ಹೊಟ್ಟೆ. ನಿನ್ನ ನಿತಂಬ ಪ್ರದೇಶವು ವಿಶಾಲವಾಗಿದೆ. ನಿನ್ನ 2 ಸ್ತನಗಳು ಸ್ಥೂಲವಾಗಿವೆ. ನಿನ್ನ ಮುಖವು ಕಳಂಕರಹಿತನಾದ ಚಂದ್ರನಿಗೆ ಸಮಾನವಾಗಿದೆ. ಅಬ್ಬಾ, ನಿಶ್ಚಯವಾಗಿಯೂ ನೀನು ಇಂದು ಎಷ್ಟು ಚೆಲುವೆಯಾಗಿ ಕಾಣುವೆ. ಒಡ್ಯಾಣದಿಂದ ಪರಿಶೋಭಿತವಾಗಿರುವ ನಿನ್ನ ಕಟಿ ಪುರೋಭಾಗವು ರೋಮರಾಜಿಯಿಂದ ಕೂಡಿರದೆ ಸ್ವಚ್ಛವಾಗಿದೆ. ನೀನು ಧರಿಸಿರುವ ರಜ್ಜು ರೂಪವಾದ ಒಡ್ಯಾಣದಿಂದ
ನಿನ್ನ ಜಘನವೂ ಮತ್ತು ಸುಂದರವಾಗಿ ಕಾಣುತ್ತಿದೆ. ನಿನ್ನ ಮೊಣಕಾಲುಗಳು ಬಹಳ ಸೊಗಸಾಗಿ ವಿನ್ಯಸ್ತಗೊಂಡಿವೆ. ನಿನ್ನೆರಡು ಪಾದಗಳು ವಿಸ್ತಾರವಾಗಿವೆ. ವಿಶಾಲವಾದ ಮತ್ತು ದೀರ್ಘವಾದ ತೊಡೆಗಳಿಂದ ಕೂಡಿರುವ ಹೆಚ್ಚು ನವುರಾದ ವಸ್ತ್ರವನ್ನು ಧರಿಸಿ ನನ್ನ ಮುಂದೆ ಸುಳಿದಾಡುತ್ತಿದ್ದರೆ ರಾಜಹಂಸಿಯಂತೆಯೇ ವಿರಾಜಿಸುವೆ. ಅಸುರರಿಗೆ ಒಡೆಯನಾದ ಶಂಬರಾಸುರನಲ್ಲಿ 1000 ಮಾಯೆಗಳಿವೆ ಎಂದು ಹೇಳುತ್ತಾರೆ. ಆ 1000 ಮಾಯೆಗಳೇ ಅಲ್ಲದೆ ಇನ್ನೂ 1000 ಮಾಯೆಗಳು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿವೆ. ರಥಚಕ್ರದ ನಡುಭಾಗದಲ್ಲಿರುವ ಗುಂಭದಂತೆ ನಿನ್ನ ಗೂನು ಉದ್ದವಾಗಿಯೂ ವಿಸ್ತಾರವಾಗಿಯೂ ಇದೆ. ಚಾತುರ್ಯದ ಬುದ್ಧಿಗಳು, ಕ್ಷತ್ರಿಯ ನೀತಿಗಳು, ಮಾಯೆಗಳು ನಿನ್ನ ಈ ಗೂನಿನಲ್ಲಿಯೇ ಅಡಗಿಕೊಂಡಿವೆ. ಅಂತಹ ಅಮೋಘವಾದ ನಿನ್ನ ಗೂನಿಗೆ ಈ ಸುವರ್ಣ ಮಾಲೆಯನ್ನು ಹಾಕುತ್ತೇನೆ. ಕುಬ್ಜೆ, ನಿನ್ನ ಸಲಹೆಯಂತೆ ನಮ್ಮ ಯೋಜನೆಗಳು ಕೈಗೂಡಿ ರಾಮನಿಗೆ ಸಿದ್ಧವಾಗಿರುವ ಅಭಿಷೇಕ ಸಂಭಾರಗಳಿಂದಲೇ ಭರತನಿಗೆ ರಾಜ್ಯಾಭಿಷೇಕವಾಗಿ ರಾಘವನು ಅರಣ್ಯಕ್ಕೆ ಹೊರಟು ಹೋದನೆಂದರೆ ಇಷ್ಟಾರ್ಥ ಪ್ರಾಪ್ತಿಯಿಂದ ಸಂತುಷ್ಟಳಾಗಿ ನಾನು ಪರಮ ಪ್ರೀತಳಾಗಿ ಉತ್ತಮ ಜಾತಿಯ ಪುಟಕ್ಕೆ ಹಾಕಿದ ಚಿನ್ನದ ರೇಖುಗಳನ್ನು ನಿನ್ನ ಗೂನಿಗೆ ಅಂಟಿಸುತ್ತೇನೆ. ಸುಂದರವಾದ ನಿನ್ನ ಮುಖಕ್ಕೆ ಚಿತ್ರಿತವಾದ ಶುಭಪ್ರದವಾದ ಚಿನ್ನದ ತಿಲಕವನ್ನಿಡುತ್ತೇನೆ. ಶುಭಪ್ರದವಾದ ಅನೇಕ ಆಭರಣಗಳನ್ನು ಮಾಡಿಸಿಕೊಡುತ್ತೇನೆ. ನಾನು ಮಾಡಿಸಿಕೊಡುವ ಆಭರಣಗಳನ್ನು ಧರಿಸಿ ಶುಭ್ರವಾದ ವಸ್ತ್ರಗಳನ್ನು ತೊಟ್ಟು ನಿಶ್ಚಯವಾಗಿಯೂ ನೀನು ದೇವತೆಯೋಪಾದಿಯಲ್ಲಿ ಸಂಚರಿಸುತ್ತಿ. ಕಾಂತಿಯ ವಿಷಯದಲ್ಲಿ ಆಕಾಶದಲ್ಲಿರುವ ಚಂದ್ರನೊಡನೆ ಸ್ಪರ್ಧಿಸುವಂತಹ ಅಪ್ರತಿಮವಾದ ಮುಖವುಳ್ಳ ನೀನು ನಮ್ಮ ಶತ್ರುಗಳನ್ನು ತಿರಸ್ಕರಿಸುತ್ತಾ ರಾಜಮಾರ್ಗದಲ್ಲಿ ಸಂಚರಿಸುತ್ತಿ. ನೀನು ಯಾವಾಗಲೂ ನನ್ನ ಸೇವೆಯನ್ನು ಮಾಡುತ್ತಿರುವಂತೆ ಸರ್ವಾಭರಣ ಭೂಷಿತೆಯರಾದ ಕುಬ್ಜೆಯರು ನಿನ್ನ ಪಾದ ಸೇವೆಯಲ್ಲಿ ಸರ್ವದಾ ನಿರತರಾಗಿರುತ್ತಾರೆ. ಹೀಗೆ ತನ್ನನ್ನು ಪ್ರಶಂಸೆ ಮಾಡುತ್ತಾ ಯಜ್ಞವೇದಿಕೆಯಲ್ಲಿರುವ ಅಗ್ನಿಜ್ವಾಲೆಯಂತೆ ಶುಭ್ರವಾದ ಹಂಸತೂಲಿಕಾ ತಲ್ಪದಲ್ಲಿ ಮಲಗಿದ್ದಂತಹ ಕೈಕೇಯಿಗೆ ಮಂಥರೆ ಹೇಳುತ್ತಾಳೆ. ನೀರೆಲ್ಲವೂ ಹರಿದು ಹೋದ ಮೇಲೆ ಯಾರೂ ಅಡ್ಡಗಟ್ಟಿ ಅದನ್ನು ನಿಲ್ಲಿಸಲು ಯತ್ನಿಸುವುದಿಲ್ಲ. ರಾಮನಿಗೆ ಪಟ್ಟಾಭಿಷೇಕವಾಗಿ ಬಿಟ್ಟರೆ ನೀನು ಪಡೆದುಕೊಂಡಿರುವ ವರಗಳಿಗೆ ಯಾವ ಪ್ರಯೋಜನವೂ ಇರುವುದಿಲ್ಲ. ಮಂಗಳಾಂಗಿ, ಎದ್ದೇಳು, ಕಾರ್ಯಪ್ರವೃತ್ತಳಾಗು. ಕ್ರೋಧಾಗಾರಕ್ಕೆ ಹೋಗಿ ರಾಜನನ್ನು ನಿರೀಕ್ಷಿಸುತ್ತಿರು. ಹೀಗೆ ಮಂಥರೆಯಿಂದ ಪ್ರೋತ್ಸಾಹಿತಳಾದ ವಿಶಾಲಾಕ್ಷಿಯಾದ ರೂಪ ಐಶ್ವರ್ಯಾದಿಗಳಿಂದ ಗರ್ವಿಷ್ಠಳಾಗಿದ್ದಂತಹ ಕೈಕೇಯಿಯು ಮಂಥರೆಯೊಡನೆ ಕ್ರೋಧಾಗಾರವನ್ನು ಪ್ರವೇಶಿಸಿದಳು. ಅನೇಕ ಲಕ್ಷ ವರಹಗಳ ಮೌಲ್ಯದ ಮುತ್ತಿನ ಹಾರವನ್ನು, ಅಮೂಲ್ಯವಾದ ಶ್ರೇಷ್ಠವಾದ ಶುಭಕರವಾದ ಆಭರಣಗಳೆಲ್ಲವನ್ನೂ ಬಿಚ್ಚಿ ಕುಬ್ಜೆಯ ಮಾತಿಗೆ ಮಾರು ಹೋಗಿದ್ದ ಚಿನ್ನದ ಮೈಬಣ್ಣವುಳ್ಳ ವರಾಂಗನೆಯಾದ ಕೈಕೇಯಿಯು ನೆಲದ ಮೇಲೆ ಮಲಗಿ ಮಂಥರೆಗೆ ಹೇಳಿದಳು. ಕುಬ್ಜೆ, ರಾಜನೇನಾದರೂ ನನ್ನ ಇಷ್ಟಾರ್ಥವನ್ನು ನಡೆಸಿಕೊಡದೆ ಹೊರಟು ಹೋದರೆ ನಾನು ಇಲ್ಲಿಯೇ ಪ್ರಾಣಗಳನ್ನು ತೊರೆಯುತ್ತೇನೆ. ಆ ನಂತರ ನಾನು ಮೃತಳಾದ ವಾರ್ತೆಯನ್ನು ನೀನೇ ರಾಜನಿಗೆ ಹೇಳಬೇಕಾಗುತ್ತದೆ. ನನಗೆ ರಾಜನು ವರಗಳನ್ನು ಕೊಡಲೊಪ್ಪಿ ರಾಘವನೇನಾದರೂ ಅರಣ್ಯಕ್ಕೆ ಹೊರಟು ಹೋದರೆ ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಭರತನು ರಾಜ್ಯವನ್ನು ಪಡೆದುಕೊಳ್ಳುತ್ತಾನೆ. ಸುವರ್ಣದಿಂದಾಗಲಿ ರತ್ನಗಳಿಂದಾಗಲಿ ಮೃಷ್ಟಾನ್ನ ಭೋಜನಗಳಿಂದಾಗಲಿ ನನಗೆ ಯಾವ ಪ್ರಯೋಜನವೂ ಇಲ್ಲ. ರಾಮನೇನಾದರೂ ಅಭಿಷಿಕ್ತನಾದರೆ ಅದೇ ನನ್ನ ಬದುಕಿನ ಕೊನೆಯೆಂದು ತಿಳಿ. ಕೈಕೇಯಿಯ ಈ ದೃಢ ನಿಶ್ಚಯವನ್ನು ಕೇಳಿ ಪುನಃ ಮಂಥರೆಯು ರಾಮನಿಗೆ ಹೆಚ್ಚು ಅಹಿತವೂ ಭರತನ ತಾಯಿಗೆ ಹಿತವೂ ಆಗಿದ್ದ ಅತ್ಯಂತ ಕ್ರೂರವಾಗಿದ್ದ ಮಾತುಗಳಿಂದ ದಶರಥನ ಅರಸಿಗೆ ಬೋಧಿಸ್ತಾಳೆ. ಒಡತಿ, ರಾಮನೇನಾದರೂ ಈ ರಾಜ್ಯವನ್ನು ಪಡೆದು ಬಿಟ್ಟರೆ ಆಗ ನೀನು ನಿಶ್ಚಯವಾಗಿಯೂ ನಿನ್ನ ಮಗನ ಸಮೇತಳಾಗಿ ಸಂತಾಪ ಪಡುತ್ತಿ. ಹಾಗಾಗಿ ನೀನು ಭರತನಿಗೆ ಪಟ್ಟಾಭಿಷೇಕವಾಗುವಂತೆ ಸಂಪೂರ್ಣವಾಗಿ ಪ್ರಯತ್ನಿಸು, ಧೃತಿಗೆಡಬೇಡ.
ಕುಬ್ಜೆಯ ಬಾಣರೂಪವಾದ ಚುಚ್ಚು ಮಾತುಗಳಿಂದ ಕ್ಷಣ ಕ್ಷಣಕ್ಕೂ ಇರಿಯಲ್ಪಡುತ್ತಿದ್ದ ರಾಜಮಹಿಷಿಯಾದ ಕೈಕೇಯಿಯು ಮಂಥರೆಯ ಬುದ್ಧಿ ಕೌಶಲ್ಯವನ್ನು ದೃಢ ನಿಶ್ಚಯವನ್ನು ಬಾರಿ ಬಾರಿಗೂ ನೆನೆದು ವಿಸ್ಮಯಗೊಂಡು ತನ್ನ ಕೈಗಳೆರಡನ್ನೂ ಹೃದಯದಲ್ಲಿ ಇಟ್ಟುಕೊಂಡು ಕುಬ್ಜೆಯನ್ನು ಪುನಃ ಪುನಃ ಪ್ರಶಂಸೆ ಮಾಡುತ್ತಾ ಕುಪಿತಳಾಗಿ ಹೇಳುತ್ತಾಳೆ, ಗೆಳತಿ, ರಾಮಾಭಿಷೇಕವು ಆಗಿಯೇ ಬಿಟ್ಟರೆ ನಾನು ಇಲ್ಲಿಂದಲೇ ಯಮನ ಮನೆಗೆ ಹೋದೆ ಎಂಬ ವಾರ್ತೆಯನ್ನು ತಿಳಿದು ನನ್ನ ನಿಧನ ವಾರ್ತೆಯನ್ನು ರಾಜನಿಗೆ ತಿಳಿಸುವೆ. ರಾಜನೇನಾದರೂ ತಾನಿತ್ತ ವರವನ್ನು ನಡೆಸಿಕೊಟ್ಟು ಅದರ ಫಲವಾಗಿ ರಾಮನು ಚಿರಕಾಲ ಅರಣ್ಯಕ್ಕೆ ಹೊರಟು ಹೋದರೆ ಭರತನು ಪಟ್ಟಾಭಿಷಿಕ್ತನಾಗಿ ಸಮೃದ್ಧ ಕಾಮನಾಗುತ್ತಾನೆ. ಭರತನ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸಿದಂತಾಗುತ್ತವೆ. ರಾಮನ ವನವಾಸ ಅಥವಾ ನನ್ನ ಮರಣ, ಈ ಎರಡರಲ್ಲಿ ಯಾವುದಾದರೊಂದು ಆಗಿಯೇ ತೀರುತ್ತದೆ. ರಾಘವನು ಅರಣ್ಯಕ್ಕೆ ಹೋಗದಿದ್ದರೆ ನಾನು ಮಲಗಲು ಹಾಸಿಗೆಯನ್ನು ಹಾಕಿಕೊಳ್ಳುವುದಿಲ್ಲ, ಮಾಲಿಕೆಗಳಿಂದ ಅಲಂಕರಿಸಿಕೊಳ್ಳುವುದಿಲ್ಲ, ಚಂದನಾದಿಗಳಿಂದ ಶರೀರವನ್ನು ಲೇಪಿಸಿಕೊಳ್ಳುವುದಿಲ್ಲ, ಕಣ್ಣುಗಳಿಗೆ ಕಾಡಿಗೆಯನ್ನು ಕೂಡ ಹಚ್ಚಿಕೊಳ್ಳುವುದಿಲ್ಲ, ಊಟವನ್ನೂ ಮಾಡುವುದಿಲ್ಲ, ಏನನ್ನೂ ಬಯಸುವುದಿಲ್ಲ. ಈ ಜೀವಿತವೂ ಬೇಡ, ಸತ್ತು ಹೋಗಿಯೇ ಬಿಡುತ್ತೇನೆ. ಹೀಗೆ ಕೈಕೇಯಿಯು ಅತ್ಯಂತ ಕ್ರೂರವಾದ ಮಾತನ್ನು ಹೇಳಿ ತನ್ನ ಎಲ್ಲ ಆಭರಣಗಳನ್ನೂ ಬಿಚ್ಚಿಟ್ಟಳು. ಯಾವ ಆಸ್ತರಣವೂ ಇಲ್ಲದ ಬರಿಯ ನೆಲದ ಮೇಲೆ ಆಕಾಶದಿಂದ ಜಾರಿ ಬಿದ್ದ ಕಿನ್ನರಿಯ ಹಾಗೆ ಅಸ್ತವ್ಯಸ್ತಳಾಗಿ ಮಲಗಿಬಿಟ್ಟಳು. ಉತ್ಕಟವಾದ ಕೋಪ ಎಂಬ ಕತ್ತಲಿನಿಂದ ಆವೃತವಾದ ಮುಖದಿಂದ ಕೂಡಿದ್ದ ಉತ್ತಮೋತ್ತಮವಾದ ಮೌಲ್ಯಾಭರಣಗಳನ್ನು ಕಳಚಿ ಹಾಕಿದ್ದ ನರೇಂದ್ರ ಪತ್ನಿಯಾದ ಕೈಕೇಯಿಯು ಮೊದಲು ನಿರ್ಮಲವಾಗಿ ಬೆಳಗುವ ನಕ್ಷತ್ರಗಳಿಂದ ಕೂಡಿ ಪ್ರಕಾಶಿಸುತ್ತಿದ್ದು, ಆ ನಂತರ ಮೋಡ ಕವಿದ ನಕ್ಷತ್ರಗಳಿಲ್ಲದ ಆಕಾಶದಂತೆ ಮ್ಲಾನಿ ಹೊಂದಿದಳು.